ನಮಸ್ಕಾರ, ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಬೇಕು ಅಂತಂದರೆ 3 ಧಾರಾವಾಹಿಗಳು ಅಂತ್ಯ ಆಗಲೇಬೇಕು. ಯಾಕಂತಂದರೆ 1.5 ಗಂಟೆಯ ಸ್ಲಾಟ್ ಇರುತ್ತೆ. ಸೊ ಹಾಗಾಗಿ ಬಿಗ್ ಬಾಸ್ ಶುರುವಾಗುತ್ತೆ ಅಂತಂದರೆ ಕಲರ್ಸ್ ಕನ್ನಡದಲ್ಲಿ 3 ಧಾರಾವಾಹಿಗಳು ಅಂತ್ಯ ಆಗುತ್ತೆ. ಹಾಗಾದರೆ ಬಿಗ್ ಬಾಸ್ಗೋಸ್ಕರ ಯಾವ್ಯಾವ ಧಾರಾವಾಹಿಗಳು ಅಂತ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಶುರುವಾದರೆ 3 ಧಾರಾವಾಹಿಗಳು ಖಂಡಿತ ಅಂತ್ಯ ಆಗಲೇಬೇಕು. ಹಾಗಾದರೆ ಆ ಸೀರಿಯಲ್ಗಳು ಯಾವುದು? ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋವನ್ನು ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡೋದು ಪಕ್ಕ ಅನ್ನೋದು ಬಹುಶಃ ನಿಮಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಆದರೆ ಈ ಶೋ ಯಾವಾಗ ಶುರು ಆಗುತ್ತೆ ಅನ್ನುವಂಥ ಮಾಹಿತಿ ಇನ್ನೂ ಕೂಡ ಹೊರಬಂದಿಲ್ಲ. ಎಂದಿನಂತೆ ಈ ಬಾರಿ ಕೂಡ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ಬಿಗ್ ಬಾಸ್ ಶೋ ಶುರುವಾಗಬಹುದು. ಈಗಾಗಲೇ ಸ್ಪರ್ಧಿಗಳ ಆಯ್ಕೆ ತಯಾರಿ ಕೂಡ ನಡೀತಾ ಇದೆ. ಈ ಶೋ ಪ್ರಸಾರ ಆಗಬೇಕು ಅಂತಂದರೆ 3 ಧಾರಾವಾಹಿಗಳು ಅಂತ್ಯ ಆಗಬೇಕು. ಯಾವ್ಯಾವ ಸ್ಪರ್ಧಿಗಳನ್ನು ಯಾವ್ಯಾವ ಫೀಲ್ಡಲ್ಲಿ ಆಯ್ಕೆ ಮಾಡಬೇಕು ಅನ್ನುವಂಥ ಚರ್ಚೆಯನ್ನು ಆಲ್ರೆಡಿ ಕಲರ್ಸ್ ತಂಡ ಮಾಡ್ತಾ ಇದೆ. ಸೊ ಒಂದಷ್ಟು ಜನರ ಸ್ಪರ್ಧಿಗಳು ಫೈನಲಿಸ್ಟ್ ಆಗಿದ್ದಾರೆ, ಫೈನಲ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಹಿಂದಿನಿಂದಲೂ ಬಿಗ್ ಬಾಸ್ ಶೋಗೋಸ್ಕರ 3 ಧಾರಾವಾಹಿಗಳು ಅಂತ್ಯ ಆಗಿದೆ ಸ್ನೇಹಿತರೆ. ಇನ್ನೂ ಕೆಲ ಧಾರಾವಾಹಿಗಳ ಟೈಮಿಂಗ್ ಚೇಂಜ್ ಆಗಿರೋದು ನೀವು ನೋಡಿರ್ಬೋದು. ಸಾಮಾನ್ಯವಾಗಿ TRPಯಲ್ಲಿ ಕಡಿಮೆ ಇರುವಂಥ ಧಾರಾವಾಹಿಗಳನ್ನು ಅಥವಾ ಲೀಡ್ ಕಲಾವಿದರು ಧಾರಾವಾಹಿಯಲ್ಲಿ ಮುಂದುವರಿಯೋದಕ್ಕೆ ರೆಡಿ ಇಲ್ಲ ಅಂತಂದರೆ ಆ ಸೀರಿಯಲ್ಗೆ ಶುಭಮನ್ನ ಹಾಡ್ತಾರೆ, ಅಂದರೆ ಅಂತ್ಯ ಹಾಡ್ತಾರೆ. ಬಟ್ ಈ ಒಂದು ಸೀಸನಲ್ಲಿ ಯಾವ ಧಾರಾವಾಹಿ ಅಂತ್ಯ ಆಗಬಹುದು? ಹಾಗಾದರೆ ಈ ಬಾರಿ ಯಾವ ಧಾರಾವಾಹಿಗಳು ಅಂತ್ಯ ಆಗಬಹುದು ಅನ್ನುವಂಥ ಕುತೂಹಲ ನಿಮಗೂ ಇರಬಹುದು. ಸೊ ಅಂದಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಧಾರಾವಾಹಿಗಳಲ್ಲಿ ರಾಮಾಚಾರಿ ಧಾರಾವಾಹಿ, ಕರಿಮಣಿ ಧಾರಾವಾಹಿ, ದೃಷ್ಟಿಬೊಟ್ಟು ಧಾರಾವಾಹಿ, ಈ 3 ಧಾರಾವಾಹಿಯ TRP ಕಡಿಮೆ ಇದೆ. ಹೀಗಾಗಿ ಈ 3 ಸೀರಿಯಲ್ಗಳು ಎಂಡ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ನಾವು ಮಾಡ್ಬೋದು. ಅಂದರೆ ರಾಮಾಚಾರಿ ಧಾರಾವಾಹಿ ಕಳೆದ 3 ವಾರಗಳಿಂದ ಕ್ರಮವಾಗಿ ನಾವು ನೋಡೋದಾದರೆ 2.3, 2.5, 2.3 ಹೀಗೆ TRPಯನ್ನು ಪಡ್ಕೊಳ್ತಾ ಇದೆ. ಋತ್ವಿಕ್ ಕೃಪಾಕರ್ ಆಗಿರ್ಬೋದು, ಮೌನ ಗುಡ್ಡೆ ಮನೆ ಲೀಡ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರಿಬ್ಬರು ಸಿನಿಮಾದಲ್ಲಿ ಭವಿಷ್ಯ ಕಾಣುವಂಥ ಆಸೆಯನ್ನು ಹೊಂದಿದ್ದಾರೆ. ಹೀಗಾಗಿ ಈ ಧಾರಾವಾಹಿ ಅಂತ್ಯ ಆಗಬಹುದು. TRP ವಿಚಾರದಲ್ಲಿ ತುಂಬ ಕಡಿಮೆ TRPಯನ್ನು ಪಡ್ಕೊಳ್ತಾ ಇದೆ. ಇನ್ನು 2024ರಲ್ಲಿ ಆರಂಭವಾದಂತಹ ಕರಿಮಣಿ ಧಾರಾವಾಹಿ ಕಳೆದ 3 ವಾರಗಳಲ್ಲಿ ತೀರಾ TRPಯನ್ನು ಕಡಿಮೆ TRPಯನ್ನು ಪಡ್ಕೊಂಡಿದೆ. ಅಂದರೆ 1.9, 2.3, 2.5 ಹೀಗೆ TRPಯನ್ನು ಪಡ್ಕೊಳ್ತಾ ಇದೆ. ಸ್ಪಂದನ ಸೋಮಣ್ಣ, ಅಶ್ವಿನ್ ಹೆಚ್ ನಟನೆಯ ಈ ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗ ಇದೆ. ಈ ಧಾರಾವಾಹಿ ಅಷ್ಟು ದೊಡ್ಡ ಮಟ್ಟದಲ್ಲಿ ವೀಕ್ಷಣೆ ಪಡೆಯದ ಕಾರಣ ಈ ಸೀರಿಯಲ್ ಅಂತ್ಯ ಆದರೂ ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಸೊ ಇನ್ನು 3ನೇದಾಗಿ ದೃಷ್ಟಿಬೊಟ್ಟು ಧಾರಾವಾಹಿ ನಾವು ಕಳೆದ 3 ವಾರಗಳ TRP ನೋಡೋದಾದರೆ 2.8, 3.3, 3.1 TRP ಸಿಕ್ಕಿದೆ. ಈ 2 ಧಾರಾವಾಹಿ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ TRPಯಲ್ಲಿ ಹೆಚ್ಚಿದೆ ಅಂತಲೇ ಹೇಳ್ಬೋದು. ವಿಜಯ್ ಸೂರ್ಯ, ಅರ್ಪಿತಾ ಮೋಹಿತ್ ನಟನೆಯ ಈ ಒಂದು ಧಾರಾವಾಹಿಗೆ ದೊಡ್ಡ ಮಟ್ಟದ ಒಂದು ನಿರೀಕ್ಷೆ ಇತ್ತು. ಆದರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಇದು ವೀಕ್ಷಣೆ ಪಡೆದಿಲ್ಲ, ಸಕ್ಸಸ್ ಆಗಿಲ್ಲ. ಹೀಗಾಗಿ ಈ ಧಾರಾವಾಹಿ ಅಂತ್ಯ ಆದರೂ ಕೂಡ ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ದೃಷ್ಟಿಬೊಟ್ಟಾಗಿರ್ಬೋದು, ಕರಿಮಣಿ ಆಗಿರ್ಬೋದು, ರಾಮಾಚಾರಿ ಧಾರಾವಾಹಿ ಅಂತ್ಯ ಆಗಬಹುದು ಅನ್ನುವಂಥ ನಿರೀಕ್ಷೆ ಮಾಡ್ಬೋದು. ಇಲ್ಲ ಅಂತಂದರೆ ದೃಷ್ಟಿಬೊಟ್ಟು ಧಾರಾವಾಹಿಯ ಟೈಮಿಂಗ್ಸನ್ನು ಬದಲಾಯಿಸಬಹುದು. ಯಾಕಂತಂದರೆ ಈಗ ಬಿಗ್ ಬಾಸ್ ಶುರುವಾಗುತ್ತೆ 9 ಗಂಟೆ ಸ್ಲಾಟ್ ಅಂತಂದರೆ ಬೇರೆ ಸ್ಲಾಟಲ್ಲಿ ಈ ಒಂದು ಧಾರಾವಾಹಿಯ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡ್ಬೋದು. ಸೊ ಬಿಗ್ ಬಾಸ್ ಶೋ ನಿರೂಪಣೆ ಮಾಡೋದಿಲ್ಲ ಅಂತ ಕಿಚ್ಚ ಸುದೀಪ್ ಈ ಹಿಂದೆ ಹೇಳಿದ್ರು. ಅದಾದ ಮೇಲೆ ಬಿಗ್ ಬಾಸ್ ಶೋ ನಿರೂಪಣೆ ಮಾಡ್ತೀನಿ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕಿಚ್ಚ ಸುದೀಪ್ ಕೊಟ್ಟಿದ್ದಾರೆ. ಹೀಗಾಗಿ ಈ ಬಾರಿ ಶೋನಲ್ಲಿ ಏನಾದರೂ ವಿಶೇಷತೆ ಇರ್ಬೋದಾ? ಲಾಸ್ಟ್ ಸೀಸನಲ್ಲಿ ಸ್ವರ್ಗ ನರಕ ಅನ್ನುವಂಥದ್ದಿತ್ತು, ಬೇರೆ ಬೇರೆ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು. ಈ ಬಾರಿ ಕಿಚ್ಚನೇ ಇರ್ತಾರೆ ಹೌದು, ಬಟ್ ಬಿಗ್ ಬಾಸಲ್ಲಿ ಏನು ವಿಭಿನ್ನ ಇರಬಹುದು ಅನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ಬಿಗ್ ಬಾಸ್ ಶುರುವಾಗುತ್ತೆ ಅಂತಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಶುರುವಾಗುತ್ತೆ ಅಂತಂದರೆ 3 ಧಾರಾವಾಹಿಗಳ ಪೈಕಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು? ಯಾವ ಧಾರಾವಾಹಿಯನ್ನು ಕಂಟಿನ್ಯೂ ಮಾಡಬೇಕು, ಯಾವ ಧಾರಾವಾಹಿಯನ್ನು ಎಂಡ್ ಮಾಡಬೇಕು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.